6th SEM BCom syllabus, Income Tax 2 for the assessment year 2020-21. Chapter 1, Profits and Gains from Business or Profession. Now let us start with incomes chargeable to tax under the head Profits and Gains from Business or Profession. Otherwise it is called as business income. Now let us see what are the business incomes which are charged under this head. If business incomes are not credited to P&L account, such income should be added to net profit to get income taxable under the head income from business. Now these are the examples of business income. First one, rent received from employees. For example, if the employees are provided with quarters or some quarters like thing like rent-free accommodation and some concessional rent is recovered, then that rent is treated as business income. Next, interest from debtors for delayed payment. Next, profit on sale of import license. In case if they have already purchased the import license and in some cases they also sell it. Okay, in that process, if they make any profit, that is treated as business income. Next, sales or commission or sundry receipt or discount received. All these are received in the capacity of a businessman, so it is treated as business income. Next, speculation income. So ಇವತ್ತಿನ ಚಾಪ್ಟರ್ ಅಲ್ಲಿ ಬಿಸ್ನೆಸ್ ಇನ್ಕಮ್ ಅಂದ್ರೆ ನಮ್ಮ ವ್ಯವಹಾರಕ್ಕೆ ಸಂಬಂಧಪಟ್ಟಂತ ಇನ್ಕಮ್ಸ್ ಯಾವ್ದ್ಯಾವ್ದು ಅಂತ ನೋಡೋಣ. ಓಕೆ, ಸೊ ಇದರಲ್ಲಿ ನಾವು ಬಿಸ್ನೆಸ್ ಇನ್ಕಮ್ ಬೈ ಚಾನ್ಸ್ ನಾವು ತಗೊಂಡಿಲ್ಲ ಅಂತಂದ್ರೂ P&L ಅಕೌಂಟ್ ಅಲ್ಲಿ ತಗೊಂಡಿಲ್ಲ ಅಂದ್ರೂ ಮತ್ತೆ ಇವಾಗ ನೆಟ್ ಪ್ರಾಫಿಟ್ಗೆ ಆಡ್ ಮಾಡ್ಕೋಬೇಕಾಗತ್ತೆ. ಸೊ ಆತರ ಬಿಸ್ನೆಸ್ ಇನ್ಕಮ್ ಅಂತ ಅನ್ಸ್ಕೊಳ್ಳುವಂಥದ್ದು ಯಾವ್ದ್ಯಾವ್ದು? ಫಸ್ಟ್, ರೆಂಟ್ ರಿಸೀವ್ಡ್ ಫ್ರಮ್ ಎಂಪ್ಲಾಯೀಸ್. ಎಂಪ್ಲಾಯೀಸ್ಗೆ ಏನಾದ್ರೂ ಕ್ವಾರ್ಟರ್ಸ್ ಇದ್ರದ್ದು ಏನಾದ್ರೂ ಕಟ್ಸ್ಕೊಟ್ಟಿದ್ರೆ ಅವ್ರ ಹತ್ರ ಏನಾದ್ರೂ ರೆಂಟ್ ರಿಕವರ್ ಮಾಡಿದ್ರೆ ಅದನ್ನ ಬಿಸ್ನೆಸ್ ಇನ್ಕಮ್ ಅಂತ ತಗೋತೀವಿ. ನೆಕ್ಸ್ಟ್, ಇಂಟ್ರೆಸ್ಟ್ ಫ್ರಮ್ ಡೆಟಾರ್ಸ್ ಫಾರ್ ಡಿಲೇಡ್ ಪೇಮೆಂಟ್. ಲೇಟ್ ಆಗಿ ಪೇ ಮಾಡ್ತಾರೆ, ಅವಾಗ ಇಂಟ್ರೆಸ್ಟ್ ಸೇರಿಸಿ ಕೊಡ್ಬೇಕಾಗಿರುತ್ತೆ. ಯೂಶಲ್ ಆಗಿ ಬಿಸ್ನೆಸ್ ಇದರಲ್ಲಿ ಈ ತರ ಮಾಡ್ತಾರೆ, ಕಟ್ ಆಸ್ ಆನ್ ಡೇಟ್ ಕೊಟ್ರೆ ಎಷ್ಟು ಕೊಡಬೇಕು, ಮತ್ತೆ ಇದೇನಾದ್ರೂ ಡಿಲೇ ಆಯ್ತು ಅಂತಂದ್ರೆ ಇಂಟ್ರೆಸ್ಟ್ ಆಡ್ ಮಾಡಿರ್ತಾರೆ. ಓಕೆ, ಸೊ ಅವ್ರೇನಾದ್ರೂ ಕರೆಕ್ಟಾಗಿ ಕೊಟ್ರು ಅಥವಾ ಲೇಟಾಗಿ ಕೊಡ್ತಾ ಇದಾರೆ ಅಂತ ಹೇಳ್ಬಿಟ್ಟು ನಾವು ಇಂಟ್ರೆಸ್ಟ್ ರಿಸೀವ್ ಮಾಡ್ಕೊತಾ ಇದೀವಿ. ಸೊ ಅದು ಏನಾಗುತ್ತೆ, ಬಿಸ್ನೆಸ್ ಇನ್ಕಮ್. ನೆಕ್ಸ್ಟ್, ಪ್ರಾಫಿಟ್ ಆನ್ ಸೇಲ್ ಆಫ್ ಇಂಪೋರ್ಟ್ ಲೈಸೆನ್ಸ್. ಇಂಪೋರ್ಟ್ ಲೈಸೆನ್ಸ್ ನಮಗೆ ಅಂತ ತಗೊಂಡಿರ್ತೀವಿ, ಅದನ್ನೇನಾದ್ರೂ ನಾವು ಮಾರಾಟ ಮಾಡಿದಾಗ, ನಮಗೆ ಇವಾಗ ಸದ್ಯಕ್ಕೆ ಬೇಡ ಅಂತ ಹೇಳ್ಬಿಟ್ಟು ಬೇರೆ ಯಾರೋ ಕೇಳ್ತಾರೆ, ಮಾರಾಟ ಮಾಡಿದಾಗ ಅದರಲ್ಲಿ ಬರುವಂತ ದುಡ್ಡು. ನೆಕ್ಸ್ಟ್, ಸೇಲ್ಸ್, ಕಮಿಷನ್, ಸಂಡ್ರಿ ರಿಸಿಪ್ಟ್, ಡಿಸ್ಕೌಂಟ್, ಇದೆಲ್ಲ ಬೇರೆ ಬೇರೆ. ಬಟ್ ಇದರಲ್ಲಿ ಬಿಸ್ನೆಸ್ ಅಲ್ಲಿ ಬರುವಂತ ಬಿಸ್ನೆಸ್ ಕೆಪಾಸಿಟಿಲಿ ಬರುವಂತ ಒಂದು ಇನ್ಕಮ್ ಆಗಿರೋದ್ರಿಂದ ಇದನ್ನೆಲ್ಲಾನು ಬಿಸ್ನೆಸ್ ಇನ್ಕಮ್ ಅಂತ ಟ್ರೀಟ್ ಮಾಡ್ತಾರೆ. ನೆಕ್ಸ್ಟ್, ಸ್ಪೆಕ್ಯುಲೇಷನ್ ಇನ್ಕಮ್. ನೆಕ್ಸ್ಟ್, ಕ್ಯಾಶ್ ಅಸಿಸ್ಟೆನ್ಸ್ ರಿಸೀವ್ಡ್ ಬೈ ದಿ ಅಸೆಸ್ಸಿ ಅಗೇನ್ಸ್ಟ್ ಎಕ್ಸ್ಪೋರ್ಟ್ ಅಂಡರ್ ಎನಿ ಸ್ಕೀಮ್. ಎಕ್ಸ್ಪೋರ್ಟ್ ಮಾಡ್ಬೇಕಂದ್ರೆ ಕೆಲವೊಂದ್ಸತಿ ಕ್ಯಾಶ್ ಅಸಿಸ್ಟೆನ್ಸ್ ಕೊಡ್ತಾರೆ ಗವರ್ಮೆಂಟ್ ಇಂದ. ಯಾಕಂದ್ರೆ ಎಕ್ಸ್ಪೋರ್ಟ್ ಅನ್ನ ಸ್ವಲ್ಪ ಉತ್ತೇಜನ ಮಾಡೋದಕ್ಕೋಸ್ಕರ, ಎಕ್ಸ್ಪೋರ್ಟ್ ಜಾಸ್ತಿ ಆಗ್ಬೇಕು ಅನ್ನೋದಕ್ಕೋಸ್ಕರ ಮಾಡ್ತಾರೆ. ಸೊ ಅದನ್ನು ಬಿಸ್ನೆಸ್ ಇನ್ಕಮ್ ಅಂತ ಟ್ರೀಟ್ ಮಾಡ್ತಾರೆ. ನೆಕ್ಸ್ಟ್, ಕಸ್ಟಮ್ಸ್ ಡ್ಯೂಟಿ ಅಥವಾ ಎಕ್ಸೈಸ್ ಡ್ಯೂಟಿ ರಿಕವರ್ಡ್ ಬಟ್ ಅರ್ಲಿಯರ್ ಅಲೌಡ್ ಆಸ್ ಡಿಡಕ್ಷನ್. ಕಸ್ಟಮ್ಸ್ ಡ್ಯೂಟಿ ಇದನ್ನ ಫಸ್ಟ್ ನಾವು ಪೇ ಮಾಡಿರ್ತೀವಿ, ಡಿಡಕ್ಷನ್ ಸಿಕ್ಕಿರುತ್ತೆ, ಬಟ್ ಇವಾಗ ನಾವು ಅದನ್ನ ರಿಕವರ್ ಮಾಡ್ಕೋತಾ ಇದೀವಿ. ಸೊ ನ್ಯಾಚುರಲಿ ಇದು ಬಿಸ್ನೆಸ್ ಇನ್ಕಮ್ ಆಗುತ್ತೆ. ನೆಕ್ಸ್ಟ್, ಅಮೌಂಟ್ ಆಫ್ ಲ್ಯಾಬಿಲಿಟಿ ಫರ್ಗೌನ್ ಬೈ ದಿ ಕ್ರೆಡಿಟರ್ಸ್. ಕ್ರೆಡಿಟರ್ಸ್ ಒಂದಷ್ಟು ದುಡ್ಡನ್ನ ನಮ್ಗೆ ಪರವಾಗಿಲ್ಲ ನೀವು ಕೊಡಬೇಡಿ ಅಂತ ಹೇಳಿದ್ದಾರೆ, ನಾವೆಲ್ಲ ತುಂಬಾ ಕರೆಕ್ಟಾಗಿ ಕೊಟ್ಬಿಟ್ಟಿದೀವಿ ಅಂತಾನು ಏನಕ್ಕೋ ಒಟ್ನಲ್ಲಿ ಒಂದಷ್ಟು ದುಡ್ಡು ಅದು ಒಂದು ರೀತಿ ಇನ್ಕಮ್ ಆಯ್ತು ಅಲ್ವಾ. ಸೊ ಬಿಸ್ನೆಸ್ ಇನ್ಕಮ್ ಅಂತ ಟ್ರೀಟ್. 1 ಲಕ್ಷ ರೂಪಾಯಿ ಕೊಡ್ಬೇಕಾಗಿರುತ್ತೆ ಕ್ರೆಡಿಟರ್ಗೆ, ಅವರು ಇಲ್ಲ 80,000 ಕೊಟ್ಬಿಡಿ ಪರವಾಗಿಲ್ಲ ಸಾಕು ಇವಾಗ ಸದ್ಯಕ್ಕೆ ಅಂತಂದ್ರೆ ಇನ್ನು 20,000 ಇನ್ಕಮ್ ಆಯ್ತು. ಸೊ ಟ್ರೀಟೆಡ್ ಆಸ್ ಬಿಸ್ನೆಸ್ ಇನ್ಕಮ್ ಅಂಡ್ ಟ್ಯಾಕ್ಸ್ಡ್. ನೆಕ್ಸ್ಟ್, ಬ್ಯಾಡ್ ಡೆಟ್ಸ್ ರಿಕವರ್ಡ್ ಬಟ್ ಅಲೌಡ್ ಅರ್ಲಿಯರ್. ಇದು ಪ್ರಾಬ್ಲಮ್ ಮಾಡ್ಬೇಕಂದ್ರೆ ಇನ್ನೂ ತುಂಬಾ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಬ್ಯಾಡ್ ಡೇಟ್ಸ್ ಅನ್ನ ರಿಕವರ್ ಮಾಡ್ಕೊಂಡಿದೀವಿ, ಬಟ್ ಅದನ್ನ ಮೊದಲು ಯಾವಾಗ ನಾವು ಬ್ಯಾಡ್ ಡೇಟ್ಸ್ ಅಂತ ರಿಟ್ರೀಟ್ ಮಾಡಿರ್ತೀವಿ ಅದು ಅವಾಗ ಅಲೋ ಮಾಡಿರ್ಬೇಕು, ಅಂದ್ರೆ ಅವಾಗ ಟ್ಯಾಕ್ಸ್ ಮಾಡಿರ್ಬಾರ್ದು.
ಸೊ ಅದನ್ನೇನಾದ್ರೂ ಇವಾಗ ನಾವು ರಿಕವರ್ ಮಾಡ್ಕೊಂಡಿದ್ರೆ ಅವಾಗ ನಾವು ಟ್ಯಾಕ್ಸ್ ಮಾಡಿಲ್ಲ, ಸೊ ಇವಾಗ ನಾವು ಅದನ್ನ ಟ್ಯಾಕ್ಸ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ನಾವು ಲೆಟ್ ಅಸ್ ಸಿ ಎಕ್ಸ್ಪೆನ್ಸಸ್ ಎಕ್ಸ್ಪ್ರೆಸ್ಲಿ ಅಲೌಡ್. ಇವಾಗ ಯಾವ್ದೆಲ್ಲ ಬಿಸ್ನೆಸ್ ಇನ್ಕಮ್ ಅಂತ ನೋಡಿದ್ವಲ್ವಾ, ಇವಾಗ ಯಾವ್ದೆಲ್ಲ ಬಿಸ್ನೆಸ್ ಎಕ್ಸ್ಪೆನ್ಸಸ್ ಅಂದ್ರೆ ಅಡ್ಮಿಸಬಲ್ ಎಕ್ಸ್ಪೆನ್ಸಸ್ IT ಪ್ರಕಾರ, ಇನ್ಕಮ್ ಟ್ಯಾಕ್ಸ್ ಪ್ರಕಾರ ಯಾವ ಎಕ್ಸ್ಪೆನ್ಸಸ್ ನ ಅಲೋ ಮಾಡ್ತೀವಿ, ಎಷ್ಟು ಅಲೋ ಮಾಡ್ತೀವಿ ಅದನ್ನ ನೋಡೋಣ. ಓಕೆ, ಬೈ ಚಾನ್ಸ್ ಅಲೋ ಮಾಡಕ್ ಮರ್ತೋಗಿದ್ದೋ ಅಂತಂದ್ರು ಆಮೇಲೆ ಇವಾಗ ಕಳ್ಕೊಬಹುದು, P&L ಅಕೌಂಟ್ ಅಲ್ಲಿ ಇವಾಗ ಅದನ್ನ ಕಳ್ಕೊಬಹುದು. ಯಾವ್ದು ಆ ತರದ್ದು? ಅಡ್ವರ್ಟೈಸ್ಮೆಂಟ್ ಎಕ್ಸ್ಪೆನ್ಸಸ್, ದಿಸ್ ಇಸ್ ಅಲೌಡ್. ಬಿಸ್ನೆಸ್ ಅಂದ್ರೆ ಅಡ್ವರ್ಟೈಸ್ಮೆಂಟ್ ಕೊಡ್ಲೇಬೇಕು, ಅಡ್ವರ್ಟೈಸ್ಮೆಂಟ್ ಮಾಡಲೇಬೇಕು. ಬಟ್ ಅಡ್ವರ್ಟೈಸ್ಮೆಂಟ್ ಗಿವನ್ ಇನ್ ಮ್ಯಾಗಝೈನ್ ಆರ್ souvenir ಆಫ್ ಅ ಪೊಲಿಟಿಕಲ್ ಪಾರ್ಟಿ ಈಸ್ ಇನ್ ಅಡ್ಮಿಸಬಲ್. ಅಂದ್ರೆ ಮ್ಯಾಗಝೀನ್ ಅಲ್ಲಿ ಕೊಡುವಂತದ್ದು ಮತ್ತೆ ಈ ಪೊಲಿಟಿಕಲ್ ಪಾರ್ಟಿನ ರಿಮೈಂಡ್ ಮಾಡೋ ತರ ಯಾವ್ದಾದ್ರು ಒಂದು ಅಡ್ವರ್ಟೈಸ್ಮೆಂಟ್ ಇದೆ, ದಟ್ ಈಸ್ ನಾಟ್ ಅಡ್ಮಿಸಬಲ್ ಅಂತ. ನೆಕ್ಸ್ಟ್ ಆಡಿಟ್ ಫೀಸ್ ಅಡ್ಮಿಸಬಲ್. ಇವೆಲ್ಲ ಬಿಸ್ನೆಸ್ಗೆ ಬೇಕೇ ಆಗುತ್ತೆ ನೋಡಿ. ಸೊ ಬಿಸ್ನೆಸ್ಗೆ ಏನೆಲ್ಲ ಬೇಕಾಗುತ್ತೋ ಅದನ್ನೆಲ್ಲ ಅಲೋ ಮಾಡಿರ್ತಾರೆ ಮೋರ್ ಆರ್ ಲೆಸ್. ನೋಡಿ, ಬ್ಯಾಂಕ್ ಕಮಿಷನ್, ಯಾಕಂದ್ರೆ ಎಲ್ಲ ವ್ಯವಹಾರ ಬ್ಯಾಂಕ್ ಮೂಲಕನೇ ನಡಿಬೇಕು, ಸೊ ಬ್ಯಾಂಕ್ ಕಮಿಷನ್ ಕೊಡ್ಲೇಬೇಕು, ಅಡ್ಮಿಸಬಲ್. ಬ್ಯಾಡ್ ಡೆಟ್ಸ್, ಬಿಸ್ನೆಸ್ ಅಂದ್ಮೇಲೆ ಡೆಟ್ ಕೊಟ್ಟೆ ಕೊಡ್ತಾರೆ, ಸೊ ಅದರಲ್ಲಿ ನಾಮ ಎಳೆಯೋರು ಇದ್ದೇ ಇರ್ತಾರೆ, ಸೊ ಬ್ಯಾಡ್ ಡೆಟ್ ಇಸ್ ಆಲ್ಸೋ ಅಲ್ಲ. ಬ್ಯಾಂಕ್ ಕ್ಯಾಶ್ ಟ್ರಾನ್ಸಾಕ್ಷನ್ ಟ್ಯಾಕ್ಸ್ ಆಗುತ್ತೆ ನೋಡಿ. ಕರೆಂಟ್ ಅಕೌಂಟ್ಸ್ ಅಲ್ಲೆಲ್ಲ ಟ್ರಾನ್ಸಾಕ್ಷನ್ ಕಾಸ್ಟ್ ಅಂತ ತಗಲುತ್ತೆ, ಸೊ ದಟ್ ಈಸ್ ಆಲ್ಸೋ ಅಲೌಡ್. ನೆಕ್ಸ್ಟ್, ಕಾಂಟ್ರಿಬ್ಯೂಷನ್ ಟುವರ್ಡ್ಸ್ ರೂರಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂಡ್ ಕನ್ಸರ್ವೇಷನ್ ಆಫ್ ನ್ಯಾಚುರಲ್ ರಿಸೋರ್ಸಸ್. ಇದಕ್ಕೇನಾದ್ರೂ ಕಾಂಟ್ರಿಬ್ಯೂಷನ್ ಮಾಡಿದ್ರೆ ರೂರಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಥವಾ ಕನ್ಸರ್ವೇಷನ್ ಆಫ್ ನ್ಯಾಚುರಲ್ ರಿಸೋರ್ಸಸ್, ಸೋಲಾರ್ ಪವರ್ದು, ವಾಟರ್ ಎನರ್ಜಿ, ಈ ಥರದ್ದೇನಾದ್ರೂ ಯಾವುದಕ್ಕಾದ್ರೂ ಕಾಂಟ್ರಿಬ್ಯೂಷನ್ ಆಗಿದ್ರೆ ದಟ್ ಈಸ್ ಆಲ್ಸೋ ಅಲೌಡ್. ನೆಕ್ಸ್ಟ್, ಕಾಸ್ಟ್ ಆಫ್ ಕಚ್ಚಾ ವೆಲ್, ಅಂದ್ರೆ ಫುಲ್ ಆಗಿ ಆಗಿಲ್ಲ, ಓಕೆ, ಅಥವಾ ಬೋರ್ವೆಲ್ ಯಾವ್ದಾದ್ರು ಆಗ್ಬೋದು, ಪಕ್ಕ ಫುಲ್ ಆಗಿ ಆಗಿದೆ ಅಂತಂದ್ರೆ ದಟ್ ಈಸ್ ನಾಟ್ ಅಡ್ಮಿಸಬಲ್. ನೆಕ್ಸ್ಟ್, ಕಮಾಡಿಟಿ ಟ್ರಾನ್ಸಾಕ್ಷನ್ ಟ್ಯಾಕ್ಸ್. ಇದು ಇದರಲ್ಲೇ ಬರುತ್ತೆ, ಕಮಾಡಿಟಿ ಟ್ರಾನ್ಸಾಕ್ಷನ್ ಟ್ಯಾಕ್ಸ್ ಅಂತ. ನೆಕ್ಸ್ಟ್, ಡೆಮರೇಜ್ ಪೇಡ್ ಟು ರೈಲ್ವೇಸ್ಗೆ ಗೂಡ್ಸ್ ಎಲ್ಲ ಬಂದು ಅಲ್ಲೊಂದ್ ಸ್ವಲ್ಪ ದಿನ ಇದ್ದಾಗ ಡೆಮರೇಜ್ ಅಂತ ಪೇ ಮಾಡಬೇಕು, ಸೊ ದಟ್ ಈಸ್ ಆಲ್ಸೋ ಅಲೌಡ್. ಡಿಸ್ಕೌಂಟ್ ಅಂಡ್ ಅಲೋಯನ್ಸಸ್ ಆಸ್ ಪರ್ IT ಆಕ್ಟ್. ಡಿಸ್ಕೌಂಟ್ ಮತ್ತೆ ಬೇರೆ ಏನಾದ್ರೂ ಅಲೋಯನ್ಸಸ್ ಇದ್ರೆ IT ಆಕ್ಟ್ ಪ್ರಕಾರ ಅಲೌಡ್. ಡಿಪ್ರಿಸಿಯೇಷನ್ ಅಲೋಯಬಲ್. ನೋಡಿ, ಡಿಪ್ರಿಸಿಯೇಷನ್ ಇನ್ನೊಂದು ಸಪರೇಟ್ ಇದರಲ್ಲೇ ಹೇಳ್ತಾನೆ, ತುಂಬಾ ರೂಲ್ಸ್ ಇದೆ ಡಿಪ್ರಿಸಿಯೇಷನ್ಗೆ, ರೇಟ್ಸ್ ಎಲ್ಲಾನು ಫಿಕ್ಸ್ ಆಗಿರುತ್ತೆ IT ಪ್ರಕಾರ, ಆ ತರ ಮಾತ್ರ ಅಲೋ ಮಾಡಬೇಕು. ನೆಕ್ಸ್ಟ್, ಎಸ್ಟಾಬ್ಲಿಷ್ಮೆಂಟ್ ಎಕ್ಸ್ಪೆನ್ಸಸ್. ಎಸ್ಟಾಬ್ಲಿಷ್ಮೆಂಟ್ ಎಕ್ಸ್ಪೆನ್ಸಸ್ ಅಲೌಡ್. ಇದನ್ನ ಯೂಶಲ್ ಆಗಿ ಪ್ರಿಲಿಮಿನರಿಗೆ ತಗೊಂಡ್ಬಿಡ್ತಾರೆ, ಪ್ರಿಲಿಮಿನರಿ ಬೇರೆ. ನೆಕ್ಸ್ಟ್, ಎಕ್ಸ್ಪೆಂಡಿಚರ್ ಆನ್ ಗೆಸ್ಟ್ ಹೌಸ್ ಆರ್ ಹಾಲಿಡೇ ಹೋಮ್ ಫೆಸಿಲಿಟಿ, ಓಕೆ, ದಟ್ ಈಸ್ ಅಲೌಡ್. electric bill, land revenue, repairs, fire insurance premium, rent of the premises which is used for the business. ಇಲ್ಲಿ ರೆಂಟ್ ಆಫ್ ದಿ ಪ್ರಿಮೈಸಸ್ ಅಂದ್ರೆ ಕೆಲವೊಂದ್ಸತಿ ಏನ್ ಮಾಡ್ತಾನೆ ಕ್ವಶನ್ ಅಲ್ಲಿ, ರೆಂಟ್ ಆಫ್ ದಿ ಹೌಸ್ ವೇರ್ ದ ಓನರ್ ಸ್ಟೇಸ್ ಫಾರ್ ಇಸ್ ಓನ್ ಯೂಸ್ ಅಂತ ಕೊಡ್ತಾರೆ, ಅದನ್ನ ಅಲೋ ಮಾಡಲ್ಲ. ಬಿಸ್ನೆಸ್ಸಿಗೆ ಆದ್ರೆ ಮಾತ್ರ ಅಲೋ ಮಾಡಬೇಕು. ಇದೆಲ್ಲ ನೋಡಿ ಬಿಸ್ನೆಸ್ ರಿಲೇಟೆಡ್. ಎಲೆಕ್ಟ್ರಿಕ್ ಬಿಲ್ ಆಗಲಿ, ಲ್ಯಾಂಡ್ ರೆವಿನ್ಯೂ, ಅದಾದ್ರೂ ಪರ್ಸನಲ್ ಅಂತ ಹೇಳ್ಬಿಟ್ರೆ ಡಿಸಲೋ ಮಾಡಬೇಕು. ನೆಕ್ಸ್ಟ್, ಎಂಟರ್ಟೈನ್ಮೆಂಟ್ ಎಕ್ಸ್ಪೆನ್ಸಸ್. ನೋಡಿ, ಫಂಡ್ ಅಂತ ಕೊಟ್ರೆ ತಗೊಳಲ್ಲ, ಎಕ್ಸ್ಪೆನ್ಸಸ್ ತಗೊಂತೀವಿ, ಓಕೆ. ಸೊ ಎಂಟರ್ಟೈನ್ಮೆಂಟ್ ಎಕ್ಸ್ಪೆನ್ಸಸ್ ಏನಾದರೂ ಖರ್ಚು ಮಾಡಿದ್ರೆ ಎಂಪ್ಲಾಯೀಸ್ಗೂ ಕಸ್ಟಮರ್ಸ್ಗೂ, ದಟ್ ಈಸ್ ಅಲೌಡ್. ಎಕ್ಸ್ಪೆಂಡಿಚರ್ ಆನ್ ಕ್ಯಾಂಪೈನ್ ಅಗೇನ್ಸ್ಟ್ ನ್ಯಾಷನಲೈಸೇಷನ್ ಅಲೌಡ್. ಎಕ್ಸ್ಪೆಂಡಿಚರ್ ಆನ್ ಸೈಂಟಿಫಿಕ್ ರಿಸರ್ಚ್, ಇಲ್ಲೊಂದು ಸ್ವಲ್ಪ ಹುಷಾರಾಗಿ ನೋಡ್ಕೋಬೇಕು. ಸೈಂಟಿಫಿಕ್ ರಿಸರ್ಚ್ ಅಂತ ಹೇಳಿದಾಗ ಒಂದು ನಿಮ್ಗೆ ಯಾವುದು ಅಂತಂದ್ರೆ ಇದರಲ್ಲಿ ಎಷ್ಟೊಂದು ಇದು ಬರುತ್ತೆ, ಇದರಲ್ಲಿ ನಿಮ್ಗೆ ಕ್ವಶನ್ ಅಲ್ಲಿ ಒಂದ್ಸತಿ ಓದ್ಬಿಡ್ತೇನೆ ನೋಡಿ. ಕ್ವಶನ್ ಅಲ್ಲಿ ಬರೋದು ಯಾವುದು ಅಂತಂದ್ರೆ ಯೂಶಲ್ ಆಗಿ ನ್ಯಾಷನಲ್ ಲ್ಯಾಬೊರೇಟರಿಗೆ ಕಾಂಟ್ರಿಬ್ಯೂಷನ್ ಅಂತ ಬರುತ್ತೆ. ಆ ತರ ಬಂದಾಗ 150% ಅಲೌಡ್. ಅಂದ್ರೆ 10,000 ರೂಪಾಯಿ ಡೊನೇಷನ್ ಕೊಟ್ಟಿದ್ದಾರೆ ಅಂದ್ರೆ 15,000 ರೂಪಾಯಿವರೆಗೂ ನಾವು ಅಡ್ಮಿಸಬಲ್ ಮಾಡ್ಬಿಡ್ತೀವಿ. ಯಾವಾಗ ಅಂದ್ರೆ ಅದನ್ನ ನೋಡ್ಕೋಬೇಕು, ನ್ಯಾಷನಲ್ ಲ್ಯಾಬೊರೇಟರಿ ಅಂತ ಇರಬೇಕು, ಆಯ್ತಾ, ಸೈಂಟಿಫಿಕ್ ರಿಸರ್ಚ್ ಇರಬೇಕು, ಅವಾಗ 150% ಅಲೌಡ್. ಇಲ್ಲೊಂದ್ಸತಿ ನೋಡಿ, ಐ ಜಸ್ಟ್ ಗೋ ಥ್ರೂ. Revenue expenditure on research carried on by the assessee is fully deductible.
if such research is related to associate's business. ಕೆಲವೊಂದ್ಸತಿ ಏನಾಗುತ್ತೆ, ಇವ್ರು ಡೆವಲಪ್ ಮಾಡ್ತಾರೆ, ಕೆಲವೊಂದ್ಸತಿ ಹೊರಗಡೆಗೆ ಕಾಂಟ್ರಿಬ್ಯೂಟ್ ಮಾಡ್ತಾರೆ. ಇವ್ರ ಬಿಸ್ನೆಸ್ ಅಲ್ಲೇ ಆದ್ರೂ ಅಷ್ಟೇ 100% ಅಲೋಡ್. ಬೇರೆ ಕಡೆ ಕೊಟ್ರು ಸೋಷಿಯಲ್ ಸೈನ್ಸಸ್, ಸ್ಟ್ಯಾಟಿಸ್ಟಿಕಲ್ ರಿಸರ್ಚ್ ಅಂದ್ರೆ 100% ಅಲೌಡ್. ನ್ಯಾಷನಲ್ ಲ್ಯಾಬೊರೇಟರಿ ಅಂತಂದ್ರೆ 150% ಅಲೌಡ್. ಓಕೆ, ನೆಕ್ಸ್ಟ್ ಒನ್, ಫೆಸ್ಟಿವಲ್ ಆರ್ ಪೂಜಾ ಆರ್ ದೀಪಾವಳಿ ಆರ್ ದಿವಾಲಿ ಎಕ್ಸ್ಪೆನ್ಸಸ್. ಮತ್ತೆ ಕೆಲವೊಂದು ಸತಿ ಇದನ್ನು ಕೊಡ್ತಾರೆ, ಆಯ್ತು ಪೂಜೆಯನ್ನಲ್ಲೂ ಕೊಡ್ತಾರೆ, ಪೂಜಾ ಎಕ್ಸ್ಪೆನ್ಸಸ್ ಅಂತ ಎಲ್ಲ ಸ್ವೀಟ್ಸ್ ಅದು ಇದು ಅಂತೆಲ್ಲ. ದಿಸ್ ಇಸ್ ಅಲೌಡ್, ಬಿಸ್ನೆಸ್ ಅಲ್ಲಿ ಇದ್ದೇ ಇರುತ್ತೆ. ಸೊ ಇನ್ನ ಹೇಳ್ಬೇಕು ಅಂತಂದ್ರೆ ಎಷ್ಟೋ ಕಡೆ ವೀಕ್ಲಿ ಒನ್ಸ್ ಫ್ರೈಡೇಸ್ ಎಲ್ಲ ಪೂಜೆ ಮಾಡ್ತಾರೆ. ಪೂಜಾ ಎಕ್ಸ್ಪೆನ್ಸಸ್ ಇಸ್ ಅಲೌಡ್. ನೆಕ್ಸ್ಟ್, ಜನರಲ್ ಎಕ್ಸ್ಪೆನ್ಸಸ್ ಆರ್ ಸನ್ಡ್ರಿ ಎಕ್ಸ್ಪೆನ್ಸಸ್. ಓಕೆ, ಅಥವಾ ಮಿಸ್ಲೇನಿಯಸ್ ಎಕ್ಸ್ಪೆನ್ಸಸ್ ಅಂತ ಬರುತ್ತೆ. ಆಲ್ ದೀಸ್ ಆರ್ ಅಲೌಡ್. ನೆಕ್ಸ್ಟ್, ಸಾರಿ, ಗಿಫ್ಟ್ಸ್ ಅಂಡ್ ಪ್ರೆಸೆಂಟ್ಸ್ ನಾಟ್ ಮೇಡ್ ಇನ್ ಪರ್ಸನಲ್ ಕೆಪಾಸಿಟಿ ಆರ್ ಗಿಫ್ಟ್ಸ್ ಟು ಕಸ್ಟಮರ್ಸ್ಗೆ ಅಂತ ಹೇಳ್ಬಿಟ್ಟು ಗಿಫ್ಟ್ ಕೊಡ್ತಾರಲ್ವಾ, ದಟ್ ಈಸ್ ಆಲ್ಸೋ ಅಲೌಡ್. ಬಟ್ ಎಲ್ಲ ಕಸ್ಟಮರ್ಸ್ಗೂ ಕೊಡಬೇಕು, ಅದರಲ್ಲೂ ಒಂದು ಸ್ವಲ್ಪ ರೂಲ್ಸ್ ಇದೆ. ಬಟ್ ಆಸ್ ಪರ್ ಗಿಫ್ಟ್ಸ್ ಟು ಕಸ್ಟಮರ್ ಅಂತಂದ್ರೆ ನೀವು ಅಲೋ ಮಾಡಿ. ನೆಕ್ಸ್ಟ್, ಅಂದ್ರೆ ಇದು ಒಬ್ರಿಗೆ ಕೊಟ್ಟಿರಲ್ಲ, ಒಬ್ರಿಗೆ ಮಾತ್ರ ಕೊಟ್ಟಿದ್ದಾರೆ ಅಂತಂದ್ರೆ ಅಲೋ ಮಾಡಕ್ ಹೋಗಲ್ಲ. ಓಕೆ, ಅದೇ ನೋಡಿ ಪರ್ಸನಲ್ ಕೆಪಾಸಿಟಿನಲ್ಲಿ ಕೊಡುವಂತದ್ದಾಗಿರ್ಬೋದು. ನೆಕ್ಸ್ಟ್, ಇನ್ಕಮ್ ಟ್ಯಾಕ್ಸ್ ಎಕ್ಸ್ಪೆನ್ಸಸ್. ಇದು ಸ್ವಲ್ಪ ಕೇರ್ಫುಲ್ ಆಗಿ ನೋಡ್ಕೋಬೇಕು. ಇನ್ಕಮ್ ಟ್ಯಾಕ್ಸ್ ಪೇಯ್ಡ್ ಅಂತಂದ್ರೆ ನಾಟ್ ಅಲೌಡ್. ಅಡ್ವಾನ್ಸ್ ಇನ್ಕಮ್ ಟ್ಯಾಕ್ಸ್ ಪೇಯ್ಡ್ ನಾಟ್ ಅಲೌಡ್. ಬಟ್ ಇನ್ಕಮ್ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಅಂದ್ರೆ ಯಾವ ತರದ್ದು, IT ಪ್ರೊಸೀಡಿಂಗ್ ಎಕ್ಸ್ಪೆನ್ಸಸ್, ಅದು ಪ್ರೊಸೀಡಿಂಗ್ಸ್ ಎಕ್ಸ್ಪೆನ್ಸಸ್ ಇರ್ಬೋದು, ಅಥವಾ ಫೈಲಿಂಗ್, IT ಫೈಲ್ ಮಾಡೋದಕ್ಕೆ ಕೆಲವೊಂದ್ಸತಿ ಆಡಿಟರ್ ಮೂಲಕ ಮಾಡಿಸ್ತಾರೆ, ಆಡಿಟರ್ ಫೀಸ್ ಕಟ್ಟಬೇಕಾಗತ್ತೆ. ಸೊ ದೀಸ್ ಥಿಂಗ್ಸ್ ಆರ್ ಅಲೌಡ್. ನೆಕ್ಸ್ಟ್, ಲಾಸ್ ಆಫ್ ಸ್ಟಾಕ್ ಡ್ಯೂ ಟು ಥೆಫ್ಟ್ ಬೈ ಅನ್ ಎಂಪ್ಲಾಯಿ, ಇದು ಅಲೋ ಮಾಡ್ತೀವಿ. ಓಕೆ, ಎಂಪ್ಲಾಯಿ ಕಳ್ತನ ಮಾಡ್ಕೊಂಡು ಹೋಗಿದ್ದಾರೆ ಅಂತಂದ್ರೆ ಅದು ಯೂಶಲ್ ಆಗಿ ಎಲ್ಲ ಬಿಸ್ನೆಸ್ ಅಲ್ಲೂ ನಡೀತಾ ಇರುತ್ತೆ. ಸೊ ಹಂಗಾಗಿ ದಟ್ ಈಸ್ ಅಲೌಡ್ ಎಕ್ಸ್ಪೆನ್ಸಸ್. ಅಂದ್ರೆ ಕಳ್ತನ ಮಾಡೋದು ಅಲೌಡ್ ಅಂದ್ರೆ ಖಂಡಿತ ಕಳ್ತನ ಮಾಡೋದು ಅಲೋ ಮಾಡ್ತಾ ಇಲ್ಲ. ಬಟ್ ಕಳ್ತನ ಆಗೋಗಿದೆ, ಆ ಲಾಸ್ ಅನ್ನ ಇಲ್ಲಿ ನಾವು ಡಿಡಕ್ಟ್ ಮಾಡ್ಕೊಳ್ಳೋದಕ್ಕೆ, ಯಾಕಂದ್ರೆ ಆಲ್ರೆಡಿ ಲಾಸ್ ಆಗಿದೆ, ಇವಾಗ ಅದ್ರ ಮೇಲೆ ಬೇರೆ ಟ್ಯಾಕ್ಸ್ ಕಟ್ಟು ಅಂದ್ರೆ ಅವ್ನೆಲ್ಲಿ ಕಟ್ಟೋದು. ಸೊ ಅದನ್ನ ಅಲೋ. ನೆಕ್ಸ್ಟ್, ಕಳ್ಕೊಳ್ಳೋದಕ್ಕೆ ಮಾತ್ರ ಅಲೋ ಮಾಡೋದು. ನೆಕ್ಸ್ಟ್, ಲೀಗಲ್ ಎಕ್ಸ್ಪೆನ್ಸಸ್ ಫಾರ್ ಫೈಲಿಂಗ್ ಇನ್ಕಮ್ ಟ್ಯಾಕ್ಸ್ ಅಪೀಲ್. ಇನ್ಕಮ್ ಟ್ಯಾಕ್ಸ್ ಅಪೀಲ್ ಏನಾದ್ರೂ ಹೋಗಿದ್ದಾಗ ಅಲ್ಲೇನಾದ್ರೂ ಲೀಗಲ್ ಎಕ್ಸ್ಪೆನ್ಸಸ್ ತಗಲಿದ್ರೆ ದಟ್ ಈಸ್ ಆಲ್ಸೋ ಅಲೌಡ್. ನೆಕ್ಸ್ಟ್, ಲೀಗಲ್ ಎಕ್ಸ್ಪೆನ್ಸಸ್ ಟು ಡಿಫೆಂಡ್ ಅನ್ ಎಕ್ಸಿಸ್ಟಿಂಗ್ ಟೈಟಲ್ ಟು ಎ ಕ್ಯಾಪಿಟಲ್ ಅಸೆಟ್. ಇವಾಗ ನಮ್ಮ ಆರ್ಗನೈಸೇಷನ್ ಇರುವಂತ ಲ್ಯಾಂಡ್ ಅಂಡ್ ಬಿಲ್ಡಿಂಗು ಅಥವಾ ಮೆಷಿನರಿ ಯಾವುದಕ್ಕೋ ಕ್ಯಾಪಿಟಲ್ ಅಸೆಟ್ಗೆ ಟೈಟಲ್ ಡೀಡ್ಸ್ ಅಲ್ಲಿ ಏನೋ ಪ್ರಾಬ್ಲಮ್ ಉಂಟಾಗಿದೆ ಅನ್ಕೊಂಡು, ಅದಕ್ಕೆ ನಾವು ಕೋರ್ಟ್ ಆಫ್ ಲಾಗ್ ಹೋಗಿ ಏನೋ ಅಲ್ಲಿ ಕೇಸ್ ಮಾಡಿದೀವಿ. ಸೊ ಅಲ್ಲಿ ತಗೊಳ್ಳುವಂತ ಲೀಗಲ್ ಎಕ್ಸ್ಪೆನ್ಸಸ್ ಇಸ್ ಅಲೌಡ್. ನೆಕ್ಸ್ಟ್, ಮುನಿಸಿಪಲ್ ಟ್ಯಾಕ್ಸಸ್ ಆಫ್ ಕ್ವಾರ್ಟರ್ಸ್ ಲೆಟ್ ಔಟ್ ಟು ಎಂಪ್ಲಾಯಿ ಅಂಡ್ ಅದರ್ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಅಕಾರ್ಡಿಂಗ್ ಟು ದ ಪ್ರೊವಿಷನ್ಸ್ ಆಫ್ ದಿ ಲಾ. ಮುನ್ಸಿಪಲ್ ಟ್ಯಾಕ್ಸಸ್ ಇರ್ಬೋದು, ಫೈರ್ ಇನ್ಶೂರೆನ್ಸ್ ಇರ್ಬೋದು, ಟು ದ ಕ್ವಾರ್ಟರ್ಸ್, ಇದೇನಾದ್ರೂ ಕಟ್ಟಿದ್ರೆ ಇವೆಲ್ಲಾನು ಕಳ್ಕೋಬಹುದು. ರಿಪೇರ್ಸ್ ಕೆಲವೊಂದ್ಸತಿ. ಓಕೆ, ಅದು ಅಂದ್ರೆ ಎಂಪ್ಲಾಯೀಸ್ಗೆ ಕೊಟ್ಟಿರುವಂತ ಕ್ವಾರ್ಟರ್ಸ್ ಮಾತ್ರ, ಓನ್ ಯೂಸಿಂಗ್ ಮಾಡಿದ್ರೆ ಅದನ್ನ ಕಳಿಯಕ್ ಹೋಗ್ಬಾರ್ದು. ಪ್ರಾಬ್ಲಮ್ ಮಾಡ್ಬೇಕಂದ್ರೆ ಇನ್ನ ನಿಮ್ಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ನೆಕ್ಸ್ಟ್, ಪೋಸ್ಟೇಜ್ ಅಂಡ್ ಟೆಲಿಗ್ರಾಮ್. ಪೋಸ್ಟಲ್ ಇರುತ್ತಲ್ವಾ, ಇವ್ರಿಗೆ ಕಾಗದ ಹಾಕ್ಬೇಕು, ಸಪ್ಲೈಯರ್ಸ್ಗೆ ಇವ್ರಿಗೆ. ಸೊ ಆಲ್ ದೀಸ್ ಆರ್ ಅಲೌಡ್. ಪ್ರಿಂಟಿಂಗ್ ಅಂಡ್ ಸ್ಟೇಷನರಿ. ಪ್ರೊಫೆಷನಲ್ ಟ್ಯಾಕ್ಸ್ ಪೇಡ್, ಪ್ರೊಫೆಷನಲಿಸ್ಟ್ ಆದ್ರೆ ಪ್ರೊಫೆಷನಲ್ ಟ್ಯಾಕ್ಸ್ ಪೇ ಮಾಡಬೇಕು. ಸೊ ಅದನ್ನು ಅಲೋ ಮಾಡಿ. ರೈಲ್ವೆ ಫ್ರೈಟ್ ಅಂಡ್ ಆಕ್ಟ್ರಾಯಿ ಎಕ್ಸ್ಪೆನ್ಸಸ್, ರೈಲ್ವೆ ಚಾರ್ಜಸ್. ನೆಕ್ಸ್ಟ್, ಸರ್ವಿಸ್ ಚಾರ್ಜಸ್. ನೆಕ್ಸ್ಟ್, ಸಬ್ಸ್ಕ್ರಿಪ್ಷನ್ ಟು ಎ ಟ್ರೇಡ್ ಆರ್ ಪ್ರೊಫೆಷನಲ್ ಅಸೋಸಿಯೇಷನ್. ಎಲ್ಲಾರು ಒಂದೊಂದು ಅಸೋಸಿಯೇಷನ್ ಅಂತ ಮಾಡ್ಕೊಂಡಿರ್ತಾರೆ ಯೂಶಲ್ ಆಗಿ. ಆ ಅಸೋಸಿಯೇಷನ್ಗೆ ಸಬ್ಸ್ಕ್ರಿಪ್ಷನ್ಸ್ ಅಂತ ಕೊಡಬೇಕು. ಆ ಸಬ್ಸ್ಕ್ರಿಪ್ಷನ್ ನ ಅಲೌಡ್ ಎಕ್ಸ್ಪೆನ್ಸ್ ಅಂತ ತಗೋತೀವಿ. ನೆಕ್ಸ್ಟ್, ಸ್ಯಾಲರೀಸ್, ವೇಜಸ್, ಪರ್ಕ್ವಿಸಿಟ್ಸ್, ಅಲೋಯನ್ಸಸ್ ಟು ಎಂಪ್ಲಾಯೀಸ್. ಎಂಪ್ಲಾಯೀಸ್ಗೆ ಕೊಡುವಂತ ಸ್ಯಾಲರಿ, ವೇಜಸ್, ಪರ್ಕ್ವಿಸಿಟ್ಸ್ ಲೈಕ್ ರೆಂಟ್ ಫ್ರೀ ಅಕಾಮಿಡೇಷನ್ ಇರ್ಬೋದು, ಪಿಕ್ ಅಂಡ್ ಡ್ರಾಪ್ ಇರ್ಬೋದು, ಲಂಚ್ ಇರ್ಬೋದು, ಆಲ್ ದೀಸ್ ಆರ್ ಅಲೌಡ್. ನೆಕ್ಸ್ಟ್, ಸ್ಟಾಫ್ ವೆಲ್ಫೇರ್ ಎಕ್ಸ್ಪೆನ್ಸ್. ಗಮನಿಸಿ, ಸ್ಟಾಫ್ ವೆಲ್ಫೇರ್ ಎಕ್ಸ್ಪೆನ್ಸ್ ಅಲೋ ಮಾಡ್ತೀವಿ. ಅದೇ ಒಂದೊಂದ್ಸತಿ ಏನ್ ಬರುತ್ತೆ ಎಕ್ಸಾಮ್ ಅಲ್ಲಿ, ಸ್ಟಾಫ್ ವೆಲ್ಫೇರ್ ಫಂಡ್ ಅಂತ ಬರುತ್ತೆ, ಯಾವ ಫಂಡ್ ಅನ್ನು ಅಲೋ ಮಾಡಲ್ಲ, ಎಕ್ಸ್ಪೆನ್ಸಸ್ ನ ಅಲೋ ಮಾಡ್ತೇವೆ. ಓಕೆ, ಸ್ಟಾಫ್ ವೆಲ್ಫೇರ್ ಎಕ್ಸ್ಪೆನ್ಸ್ ಅನ್ನು ಅಲೋ ಮಾಡ್ಬೋದು.
ನೆಕ್ಸ್ಟ್ ಸೆಕ್ಯೂರಿಟಿ ಟ್ರಾನ್ಸಾಕ್ಷನ್ ಟ್ಯಾಕ್ಸ್. ನೆಕ್ಸ್ಟ್ ಟೂರ್ನಮೆಂಟ್ ಎಕ್ಸ್ಪೆನ್ಸಸ್. ಏನಾದರೂ ಮಾಡಿದರೆ ಯೂಶಲ್ ಆಗಿ ಮಾಡ್ತಾರೆ ಆರ್ಗನೈಸೇಷನ್ ಎಂಪ್ಲಾಯೀಸ್ ಮಕ್ಕಳಿಗೆ ಅವ್ರಿಗೆ ಇವ್ರಿಗೆ ಕಸ್ಟಮರ್ ಕೆಲವೊಂದ್ಸತಿ ಮಾಡ್ತಾರೆ. ಸೊ ಆಲ್ ದೀಸ್ ಆರ್ ಅಲೌಡ್. ಟೆಲಿಫೋನ್ ಇನ್ಸ್ಟಾಲೇಷನ್ ಚಾರ್ಜಸ್ ಅಂಡರ್ OYT ಸ್ಕೀಮ್. OYT ಅಂದರೆ ಓನ್ ಯುವರ್ ಟೆಲಿಫೋನ್ ಅಂತ. OYT ಸ್ಕೀಮಲ್ಲಿ ಏನಾದರೂ ಟೆಲಿಫೋನ್ ಇನ್ಸ್ಟಾಲೇಷನ್ ಮಾಡಿದರೆ ಇದು ಕ್ಯಾಪಿಟಲ್ ಎಕ್ಸ್ಪೆನ್ಸಸ್, ಬಟ್ ಅಂದ್ರೂ OYT ಸ್ಕೀಮ್ ಇರೋದ್ರಿಂದ ಅಲೋ ಮಾಡ್ತೀವಿ. ನೆಕ್ಸ್ಟ್ ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ ರಿಲೇಟೆಡ್ ಟು ಬಿಸ್ನೆಸ್. ನೆಕ್ಸ್ಟ್ ಟ್ರೈನಿಂಗ್ ಎಕ್ಸ್ಪೆನ್ಸಸ್. ಎಂಪ್ಲಾಯೀಸ್ಗೆ ಟ್ರೈನಿಂಗ್ ಕೊಡ್ಬೋದು, ರಿಫ್ರೆಷರ್ ಕೋರ್ಸ್ ಕೊಡ್ಬೋದು. ಆಲ್ ದೀಸ್ ಆರ್ ಅಲೌಡ್. ವೆಲ್ಫೇರ್ ಎಕ್ಸ್ಪೆನ್ಸಸ್ ನೋಡಿ ಅಲ್ಲಿ ಮೀನಿಂಗ್ ಎಕ್ಸ್ಪೆನ್ಸಸ್ ಅಂತ ಬರ್ತಾ ಇದೆ. ಓಕೆ, ವೆಲ್ಫೇರ್ ಫಂಡ್ ನಾಟ್ ಅಲೌಡ್, ವೆಲ್ಫೇರ್ ಎಕ್ಸ್ಪೆನ್ಸಸ್ ಇಸ್ ಅಲೌಡ್. ಇದೆಲ್ಲ ಎಕ್ಸ್ಪೆನ್ಸಸ್ನ ಬಿಸ್ನೆಸ್ ಎಕ್ಸ್ಪೆನ್ಸ್ ಅಂತ ಕಳಿತೀವಿ. ಓಕೆ, ಕಳೆದು ಇನ್ನು ಇದಕ್ಕೆ ಕೆಲವೊಂದೆಲ್ಲ ಆ್ಯಡ್ ಮಾಡೋದಿರುತ್ತೆ, ನೆಕ್ಸ್ಟ್ ಇದರಲ್ಲಿ ಹೇಳ್ತೇವೆ. ಓಕೆ.